ಕುರುಕ್ಷೇತ್ರದ ಮೌನದಿ ಅರ್ಜುನನ ಚಿಂತೆ, ಕರ್ತವ್ಯದ ದಾರಿಯ ತೋರುವ ಜ್ಞಾನದ ಮಾತು, ಅಂತರಂಗದ ಶಾಂತಿಯೇ ಪರಮಧರ್ಮ, ಭಗವದ್ಗೀತೆಯ ಅಮರ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತಾಜ್ಞಾನ ಯಜ್ಞ ಸಾಗಿ ಬಂದ ದಾರಿ. ಕಲಿಯಿರಿ, ಕಲಿಸಿರಿ, ಪಾರಾಯಣ ಮಾಡಿರಿ ಎಂಬ ಧ್ಯೇಯ ವಾಕ್ಯವನ್ನು ಮುಂದಿರಿಸಿಕೊಂಡು ಭಗವದ್ಗೀತೆಯನ್ನು ಪ್ರತಿಯೊಂದು ಮನೆ ಮನಕ್ಕೂ ತಲುಪಿಸುವ ಸದುದ್ದೇಶದಿಂದ ಸೇವೆಗೈಯುತ್ತಿರುವ ಸಂಘಟನೆಯೇ ಗೀತಾಜ್ಞಾನ ಯಜ್ಞ. ಪ್ರತಿದಿನ ಬೆಳಿಗ್ಗೆ 5:30ರಿಂದ 6:35ರವರೆಗೆ ಆನ್ಲೈನ್ನಲ್ಲಿ ಜರುಗುವ ಸತ್ಸಂಗ ಹಾಗೂ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶವೇ ಇದರ ಜೀವಾಳ. ಕೊರೋನಾ ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ತಲ್ಲಣಗೊಂಡಾಗ ಸಮಾನ ಮನಸ್ಕ ಸೇವಾ ಕಾರ್ಯಕರ್ತರ ಸಹಕಾರದೊಂದಿಗೆ 12 ಜುಲೈ 2021ರಂದು ಆನ್ಲೈನ್ ಮೂಲಕ ಬೆಳಗಿನ ಜಾವದಲ್ಲಿ ಗೀತಾಜ್ಞಾನ ಯಜ್ಞ ಉದಯಿಸಿತು. ಇದೀಗ ಗೀತಾಜ್ಞಾನ ಯಜ್ಞ 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 6ನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ಗೀತಾಜ್ಞಾನ ಯಜ್ಞದ 17ನೇ ಆವೃತ್ತಿಯು ಜುಲೈ 17ನೇ ತಾರೀಕಿಗೆ ಮುಗಿದು ಜುಲೈ 18ರಂದು 18ನೇ ಆವೃತ್ತಿ ಆರಂಭವಾಯಿತು. ಭಗವದ್ಗೀತೆಯ 18 ಅಧ್ಯಾಯಗಳ ಅಧ್ಯಯನ ಮತ್ತು ಸಂದೇಶ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಎಲ್ಲರ ಸಹಕಾರದಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಒಂದು ಆವೃತ್ತಿ ಎಂದರೆ ಸುಮಾರು 110 ದಿನಗಳು. ಗೀತಾ ಪ್ರಸಾರವೇ ಉಸಿರಾಗಿಟ್ಟುಕೊಂಡಿರುವ ಗೀತಾಜ್ಞಾನ ಯಜ್ಞವು 10 ಹಲವು ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿತು. ಮೊದಲ ಹಂತವಾಗಿ ಗೀತಾಭ್ಯಾಸ ತರಗತಿ ಎಂಬ ಭಗವದ್ಗೀತಾ ಕಲಿಕಾ ತರಗತಿಗಳನ್ನು ಆರಂಭಿಸಿತು. ಹಿರಿಯರಿಗೂ ಮಕ್ಕಳಿಗೂ ಪ್ರತ್ಯೇಕ ತರಗತಿಗಳನ್ನು ಆರಂಭಿಸಿದ ಗೀತಾಜ್ಞಾನ ಯಜ್ಞ ಪ್ರಸ್ತುತ 150ಕ್ಕೂ ಹೆಚ್ಚು ಗೀತಾಭ್ಯಾಸ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದೆ. ಇದೀಗ 350ಕ್ಕೂ ಹೆಚ್ಚು ಶಿಕ್ಷಕರನ್ನು ಸಿದ್ಧಗೊಳಿಸಿದೆ. ಈಗ 2188ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಗವದ್ಗೀತೆ ಆನ್ಲೈನ್ ತರಗತಿಗಳಿಗೆ ಹಾಜರಾಗುತ್ತಿದ್ದಾರೆ. ಈಗಾಗಲೇ ಗೀತಾಭ್ಯಾಸ ತರಗತಿಗಳಲ್ಲಿ ಸೇರಿಕೊಂಡು ಭಗವದ್ಗೀತೆಯ 18 ಅಧ್ಯಾಯಗಳ ಪಠಣ ಪೂರೈಸಿದವರು 13,000ಕ್ಕೂ ಹೆಚ್ಚು ಮಂದಿ. ವಿಶೇಷವೆಂದರೆ ಅಮೆರಿಕಾದಲ್ಲೂ ಗೀತಾಜ್ಞಾನ ಯಜ್ಞದ ಆನ್ಲೈನ್ ತರಗತಿ ಈಗಾಗಲೇ ಆರಂಭವಾಗಿದೆ. ಇಂಗ್ಲಿಷ್, ಹಿಂದಿ, ಮಲಯಾಳಂ, ಸಂಸ್ಕೃತ, ಕನ್ನಡ ಹೀಗೆ 5 ಭಾಷೆಗಳಲ್ಲಿ ಗೀತಾ ತರಗತಿಗಳು ನಡೆಯುತ್ತಿವೆ. ಗೀತಾಜ್ಞಾನ ಯಜ್ಞ ಯಶಸ್ವಿ ಪಥದಲ್ಲಿ ಸಾಗಲು ಬೆನ್ನೆಲುಬಾಗಿ ಹಲವರ ಅಪರಿಮಿತ ಶ್ರಮ ಇದೆ, ಸಹಕಾರ ಇದೆ, ಶಕ್ತಿ ಇದೆ, ಸಂಘಟನಾ ಚಾತುರ್ಯ ಇದೆ. ಪ್ರಧಾನ ಗುರುಗಳಾದ ಶ್ರೀಯುತ ಸುಬ್ರಾಯ ನಂದೋಡಿಯವರು ಪ್ರತಿದಿನ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಎಂಬ ಕಾರ್ಯಕ್ರಮವನ್ನು ಬಹು ಮಾರ್ಮಿಕವಾಗಿ ನಡೆಸುತ್ತಿದ್ದಾರೆ. ಪ್ರತಿದಿನದ ಕಾರ್ಯಕ್ರಮ ನಿರ್ವಿಘ್ನವಾಗಿ ಮುಂದುವರಿಯಲು ಅವರ ಅನುಪಸ್ಥಿತಿಯಲ್ಲಿಯೂ ಸಂದೇಶ ನೀಡಲು ಬಹಳಷ್ಟು ಮಂದಿ ನುರಿತವರು ಸಿದ್ಧರಾಗಿದ್ದಾರೆ ಎನ್ನುವುದು ಸಂತೋಷದ ವಿಷಯ. ಭಗವದ್ಗೀತೆಯನ್ನು ಕಲಿತವರು ತಮ್ಮ ಊರಿನಲ್ಲಿ ಗೀತಾ ಪಾರಾಯಣ ತಂಡವನ್ನು ರಚಿಸಿ ಊರಿನಲ್ಲಿ ನಡೆಯುವ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ, ಸಮಾರಂಭಗಳಲ್ಲಿ ಪಾರಾಯಣ ನಡೆಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರಥಮ ಪಾರಾಯಣ ತಂಡವು ಕಾಸರಗೋಡಿನಲ್ಲಿ ಪಾರ್ಥಸಾರಥಿ ಪಾರಾಯಣ ತಂಡ ಎಂಬ ಹೆಸರಿನಲ್ಲಿ ಆರಂಭವಾಯಿತು. ಇದು ಗೀತಾ ಪ್ರಸಾರಕ್ಕೆ ಪೂರಕವಾಯಿತಲ್ಲದೆ ಗೀತಾಜ್ಞಾನ ಯಜ್ಞದ ಗೌರವವನ್ನು ಇಮ್ಮಡಿಗೊಳಿಸಿತು. ಇದೀಗ 130ಕ್ಕೂ ಹೆಚ್ಚು ಪಾರಾಯಣ ತಂಡವು ಕಾಸರಗೋಡು ಸೇರಿದಂತೆ ಕರ್ನಾಟಕದಾದ್ಯಂತ ರಚಿತವಾಗಿದೆ. ಶುಭ ಸಮಾರಂಭ, ವಾರ್ಷಿಕ ಜಾತ್ರೆ, ಬ್ರಹ್ಮಕಲಶ ಮುಂತಾದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಗೀತಾ ಪಾರಾಯಣ ತಂಡವು ಭಗವದ್ಗೀತಾ ಪಾರಾಯಣವನ್ನು ಹಮ್ಮಿಕೊಂಡು ಗೀತಾ ಪ್ರಸಾರದಲ್ಲಿ ತೊಡಗಿಕೊಂಡಿದೆ. 15 ಜನರನ್ನು ಒಳಗೊಂಡ ಗೀತಾಜ್ಞಾನ ಯಜ್ಞ ಟ್ರಸ್ಟ್
ಕಾಸರಗೋಡು 2/11/2023 ನೋಂದಾವಣಿ ಮಾಡಲಾಗಿದೆ. ಯೂಟ್ಯೂಬ್ ವಿಭಾಗ ಚಿಂತನ, ಗೀತಾ ಮಹಾತ್ಮೆ ಇಂತಹ 42 ಉಪಸಮಿತಿಗಳನ್ನು ರೂಪೀಕರಿಸಿ ಗೀತಾ ಜ್ಞಾನ ಯಜ್ಞ ಸೇವೆಗೈಯುತ್ತಿದೆ. ಪಾರಾಯಣ ಮಾಡಲು ಅನುಕೂಲವಾಗುವಂತೆ ಭಗವದ್ಗೀತೆಯ 47,000 ಪುಸ್ತಕಗಳನ್ನು ಮುದ್ರಿಸಲಾಗಿದೆ. ಇದರ ಜೊತೆಗೆ ರಸಪ್ರಶ್ನೆ, ಸದ್ವಿಚಾರ, ಜ್ಞಾನದೀಪಿಕ, ಮುಕ್ತಕ ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ. ಗೀತಾ ಜ್ಞಾನ ಯಜ್ಞದ ಶಾಲು ಮತ್ತು ಟ್ಯಾಗ್ಗಳನ್ನು ಕೂಡ ವಿತರಿಸಲಾಗಿದೆ. ಗೀತಾ ಜ್ಞಾನ ಯಜ್ಞದ ಶ್ರೀಕೃಷ್ಣನ ಫೋಟೋ, ಲೋಗೋ, ಧ್ಯೇಯವಾಕ್ಯ, ಧ್ಯೇಯಗೀತೆ ಇವೆಲ್ಲವೂ ನಮ್ಮ ಹೆಮ್ಮೆಯ ಪ್ರತೀಕಗಳಾಗಿವೆ. ಇಂದು ಗೀತಾ ಜ್ಞಾನ ಯಜ್ಞದ ವತಿಯಿಂದ 18 ಅಧ್ಯಾಯಗಳ ಪಾರಾಯಣ ಮಾಡಬಲ್ಲ ಸಾವಿರಾರು ಜನರು ಸಿದ್ಧರಾಗಿದ್ದಾರೆ. 4 ತಿಂಗಳಿಗೊಮ್ಮೆ ಸ್ನೇಹ ಸಮ್ಮಿಲನ ಹೆಸರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗೀತಾ ಜ್ಞಾನ ಯಜ್ಞದ ಸದಸ್ಯರು ಒಂದೆಡೆ ಸೇರಿ ಗೀತಾ ಪಾರಾಯಣವನ್ನು ನಡೆಸಿ ಗೀತಾ ಪ್ರಸಾರ ಮಾಡಲಾಗುತ್ತಿದೆ. ಮಂಜೇಶ್ವರ ತಾಲೂಕಿನ ಕೊಂಡೇವೂರು, ಮೂಲ್ಕಿ ತಾಲೂಕಿನ ಕಟೀಲು, ಬಂಟ್ವಾಳ ತಾಲೂಕಿನ ನಂದಾವರ, ಮಂಗಳೂರಿನ ಶಕ್ತಿನಗರ, ಮೂಲ್ಕಿ ತಾಲೂಕಿನ ಬಪ್ಪನಾಡು, ಬೆಂಗಳೂರಿನ ನಾಗರಬಾವಿ, ಸಾಗರದ ಶಂಕರ ಮಠ, ಮಂದಾರ್ತಿಯ ದುರ್ಗಾಪರಮೇಶ್ವರಿ ದೇವಸ್ಥಾನ, ತೀರ್ಥಹಳ್ಳಿಯ ಶ್ರೀ ಗಾಯತ್ರಿ ಮಂದಿರ. 10ನೇ ಸ್ನೇಹ ಸಮ್ಮಿಲನವು ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆಯಿತು. 11ನೇ ಸ್ನೇಹ ಸಮ್ಮಿಲನವನ್ನು ಯಲ್ಲಾಪುರದಲ್ಲಿ ನಡೆಸಲಾಯಿತು. 1000ಕ್ಕೂ ಅಧಿಕ ಸದಸ್ಯರು ಪ್ರತಿಯೊಂದು ಸ್ನೇಹ ಸಮ್ಮಿಲನದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಆನ್ಲೈನ್ ಮೂಲಕ ಅದೆಷ್ಟೋ ಜನರು ಗೀತಾ ಜ್ಞಾನ ಯಜ್ಞದಿಂದಾಗಿ ಪರಸ್ಪರ ಪರಿಚಿತರಾದರು. ಆದರೆ ಪ್ರತ್ಯಕ್ಷವಾಗಿ ಭೇಟಿಯಾಗಿ ಸ್ನೇಹ ವೃದ್ಧಿಸಲು ಉತ್ತಮ ವೇದಿಕೆ ಸ್ನೇಹ ಸಮ್ಮಿಲನ ಎಂಬುದರಲ್ಲಿ 2 ಮಾತಿಲ್ಲ. ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ವ್ಯಾಖ್ಯಾನದ ಸಮಗ್ರ ವಿವರಗಳನ್ನೊಳಗೊಂಡ ಬೃಹತ್ ಗ್ರಂಥ 3 ಸಂಪುಟಗಳಲ್ಲಿ ಮೈಸೂರಿನ ಸ್ನೇಹ ಸಮ್ಮಿಲನದಲ್ಲಿ ಲೋಕಾರ್ಪಣೆಯಾಯಿತು. ಪ್ರತಿನಿತ್ಯ ಪ್ರಧಾನ ಗುರುಗಳು ಮಾಡುತ್ತಿರುವ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಕಾರ್ಯಕ್ರಮದ ಸಮಗ್ರ ವಿಚಾರಗಳನ್ನು ಒಳಗೊಂಡಿರುವ ಅತ್ಯುತ್ತಮ ಸಂಗ್ರಹ ಯೋಗ್ಯ ಸಂಚಿಕೆಯಾಗಿದೆ. ಅದರ ಜೊತೆಗೆ ಭಗವದ್ಗೀತಾ ಪಾತ್ರ ಪರಿಚಯ ಎಂಬ ಪುಸ್ತಕ ಕೂಡ ಬಿಡುಗಡೆಯಾಗಿದೆ. ಗೀತಾ ಜ್ಞಾನ ಯಜ್ಞ ಸಮಿತಿಯು ಗೀತಾ ಜ್ಞಾನವಾಣಿ ಎಂಬ ಪಾಕ್ಷಿಕ ಈ ಪೇಪರ್ ಅನ್ನು ಪ್ರತಿ ತಿಂಗಳ 1 ಮತ್ತು 16ನೇ ತಾರೀಕಿನಂದು ಬಿಡುಗಡೆ ಮಾಡುತ್ತಿದೆ. ಗೀತಾ ಜ್ಞಾನ ಯಜ್ಞವು ಇಷ್ಟೊಂದು ಯಶಸ್ವಿಯಾಗಲು ಪ್ರಧಾನ ಗುರುಗಳು ಹಾಗೂ ಪ್ರಧಾನ ಸಂಯೋಜಕರ ಸಮರ್ಥ ಮಾರ್ಗದರ್ಶನ, ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುತ್ತಿರುವ ಹಲವಾರು ಬಂಧು ಭಗಿನಿಯರು ಕಾರಣ. 6ನೇ ವರ್ಷ ಆಚರಿಸುತ್ತಿರುವ ಗೀತಾ ಜ್ಞಾನ ಯಜ್ಞದ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗೋಣ. ಗೀತಾ ಧ್ವಜವನ್ನು ಎಲ್ಲೆಡೆ ಹಾರಿಸೋಣ. ಗೀತೆಯ ಪದಗಳಿಗೆ ಧ್ವನಿಯಾಗೋಣ. ಗೀತೋದಕ ಪಾನದಿಂದ ಪುನೀತರಾಗೋಣ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಃ ಶರಣವ್ರಜ ಅಹತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಾ ಶುಚಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಿ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ.
कर्मण्येवाधिकारस्ते मा फलेषु कदाचन। मा कर्मफलहेतुर्भूर्मा ते सङ्गोऽस्त्वकर्मणि।